1972ರಿಂದ ಅವರು ನಾವು ಭಾರಿ ಗಂಟಿಗಳಸವಾಗಿದ್ವಿ. ನಾನು ಗಾಂಧಿನಗರದಲ್ಲಿ ಪ್ರಥಮವಾಗಿ ಪಟ್ಟ ಶಿಷ್ಯ ಅಂದರೆ ಶಿವಶಂಕರಪ್ಪರಿಗೆ ನಾನು 1973ರಲ್ಲಿ ಅವರು ಮುನ್ಸಿಪಲ್ ಅಧ್ಯಕ್ಷರಾದಾಗ ಅವ್ರ ಜೊತೆಗೆ ಒಡನಾಟ ಮಾಡಿ ಜೊತೆಗಿದ್ದು ಮತ್ತು ಅವ್ರ ಮಕ್ಕಳು ಮರಿ ಎಲ್ಲರೂ ನನಗೆ ಭಾರಿ ಅಪರಿಚಿತ. ಅವ್ರ ಅಮ್ಮರು ನನ್ನ ಮೇಲೆ ಭಾರಿ ಹರಿಜನರ ಮೇಲೆ ಭಾರಿ ಅಭಿಮಾನ ಅವರು ಗಾಂಧಿನಗರದಲ್ಲಿ. ಅಂಥವರಿದ್ದಾಗ ಅವ್ರ ಜೊತೆಗೆ ನಾನು ಒಡನಾಟ 50 ವರ್ಷದೂ ಅವ್ರ ಜೊತೆಗಿದ್ದೆ. ಮುನ್ಸಿಪಲ್ ಪ್ರೆಸಿಡೆಂಟರಾಗಿದ್ದರು. ಆಮೇಲೆ ನಗರಸಭೆಯಲ್ಲಿ ಬೇಕಾದಷ್ಟು ಆಡಳಿತಗಳು ಮಾಡಿ ಪಾರ್ಕ್ಗಳು ಗೀರ್ಕ್ಗಳು ಅಭಿವೃದ್ಧಿಗೆ ಬಗ್ಗೆ ಭಾರಿ ಒತ್ತು ಕೊಟ್ಟರು. ಆಮೇಲೆ ವಿದ್ಯಾಸಂಸ್ಥೆನ ದಾವಣಗೆರೆಯಲ್ಲಿ ಬರೀ ಜೀನ್ ವ್ಯಾಪಾರನ ಇತ್ತು ಅಂಥದ್ದು ಶಿವಶಂಕರಪ್ಪ ಬಾಪೂಜಿ ಸೆಕ್ರೆಟರಿ ಆದಮೇಲೆ ವಿದ್ಯಾಸಂಸ್ಥೆಗಳು ಬೆಳೆಸಿದರು. ಇವತ್ತಿಗೆ 60 ವಿದ್ಯಾಸಂಸ್ಥೆಗಳನ್ನ ದಾವಣಗೆರೆ ಬೆಳೆಸಿ ಸಾವಿರಾರು ಜನನ ಡಾಕ್ಟ್ರುಗಳನ್ನೆಲ್ಲ ಮಾಡಿ ಇಂಜಿನಿಯರ್ಗಳು ಮಾಡಿ ಇಡೀ ಹೊರದೇಶಗಳಿಗೆಲ್ಲ ಇವರು ಕಾಲೇಜ್ನಾಗ ಓದಿರೋಂಥ ಜನಗಳಿದ್ದಾರೆ. ಆಮೇಲೆ ನಗರಸಭೆಗೆ ಮತ್ತು ಎಲ್ಲ ಸಮಾಜದ ಮೇಲೆ ಭಾರಿ ಕಳೆ ಇದ್ದರು ಅವರು. ಹರಿಜನರಾಗಲಿ ವೀರಶೈವರುಗಳಾಗಲಿ. ಆಮೇಲೆ ಅವರು 30 ವರ್ಷ ಆದಮೇಲೆ ವೀರಶೈವರನ್ನ ನಮ್ಮನ್ನೆಲ್ಲ ಒಗ್ಗಟ್ಟು ಮಾಡ್ಬೇಕನ್ನೋದು ಭಾರಿ ಹೋರಾಟ ಮಾಡಿದರು ಅವರು. ದೇಶದಲ್ಲಿ ಕರ್ನಾಟಕದಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಕಾರಣಾಂತರದಿಂದ ಆಗಲಿಲ್ಲ. 6 ಸರಿ MLA ಆದರು, 1 ಸರಿ MP ಆದರು. ಮತ್ತು ಅವರಿಗೆ ಮಕ್ಕಳು ಮರಿಗಳೆಲ್ಲ ಒಂದು 50 ಜನ ಆದರು. ಆಮೇಲೆ ಆಸ್ಪತ್ರೆಗಳು ಕಟ್ಟಿಸಿದರು. ಆಮೇಲೆ ಎಲ್ಲ ದೇವಸ್ಥಾನ ಗುಡಿಗಳು ಗ್ರಾಮಾಂತರಗಳಲ್ಲೆಲ್ಲ ಮಾಡಿದರು. ಗ್ರಾಮಾಂತರದ ಮಾಡಿದ ಶ್ರೀಶೈಲ ತಿರುಪತಿ ಎಲ್ಲ ಕಡೆಗೆ ಮಾಡಿದರು. ಆಮೇಲೆ ಕೈಗಾರಿಕೆಯೂ ಬೆಳೆಸಿದ್ರು ಅವರು. 3 ಶುಗರ್ ಫ್ಯಾಕ್ಟ್ರಿಗಳು ಮಾಡಿದರು. ಆಮೇಲೆ ಅವ್ರಿಗೆ ಕಳಕಳಿ ಇತ್ತು ಒಂದು, ನಾನು ಕಡ್ಲಿಕಾಯಿ ತಗರುಬೇಳೆ ವ್ಯಾಪಾರ ಮಾಡ್ತಾನೆ ಅಂತ ಇದ್ದರು. ಮೊನ್ನೆ ರೀಸೆಂಟಾಗಿ ಒಂದು ವರ್ಷದ ಕಡೆಗೆ ಅದನ್ನು ಫ್ಯಾಕ್ಟ್ರಿನೂ ಓಪನ್ ಮಾಡಿಸಿ ಎಲ್ಲರೂ ಜನವಂತಾಗಿದ್ರು. ಇವತ್ತಿನ ದಿವಸ ಭಾರಿ ದಾವಣಗೆರೆ ಕರ್ನಾಟಕಕ್ಕೆ ಒಂದು ಕಳಸ ಅಂದರೆ ತಪ್ಪಾಗಲಾರ್ದು. ಇವತ್ತು ನಾವೆಲ್ಲರೂ ಅನಾಥರಾಗಿದ್ದೇವೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪೇಪರ್ ಚಂದ್ರಣ್ಣ ಅಂತ ನನಗೆ ಅವರೇ ಹೆಸರಿಟ್ಟದ್ದು, ನನಗೆ ಪೇಪರ್ ಚಂದ್ರಣ್ಣ ಅಂತ. ಕರೆಯಲೇ ಅವ್ನು ಪೇಪರ್ ಚಂದ್ರಣ್ಣ ಅಂತ ನಾನು. ಹ್ಞೂ ಸರ್. ಶ್ರೀಯುತ ಶಾಮನೂರು ಶಿವಶಂಕರಪ್ಪನವರು ನಮ್ಮ ಮಧ್ಯ ಕರ್ನಾಟಕದ ಶಿಕ್ಷಣ ಪ್ರೇಮಿಗಳು, ಬಡವರ ಬಂಧು, ದೀನದಲಿತರ ಉದ್ಧಾರಕ್ಕಾಗಿ ಸತತ 6 ದಶಕಗಳ ಕಾಲ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಕ್ಕಂಥ ಮಹಾನ್ ದಿವ್ಯ ಚೇತನ ಅವರು ಇವತ್ತು ನಮ್ಮನ್ನಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಹಾಗೂ ಅವರನ್ನು ಕಳೆದುಕೊಂಡಂಥ ಕುಟುಂಬಕ್ಕೆ ಆ ದೇವರು ತಮ್ಮ ಎಲ್ಲ ಧೈರ್ಯವನ್ನು ತುಂಬುವಂಥ ಕಾರ್ಯವನ್ನಾಗಲಿ ಅಂಥೇಳಿ ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಅವರು ಮಾಡಿದ ಕಾರ್ಯ ಒಂದಲ್ಲ, ಸಾಮಾಜಿಕ ಕಾಳಜಿ. ಶಿಕ್ಷಣವಾಗಿ ಮಧ್ಯ ಕರ್ನಾಟಕದಲ್ಲಿರುವಂಥ ದಾವಣಗೆರೆಯನ್ನು ಮೊದಲು ಮ್ಯಾಂಚೆಸ್ಟರ್ ಅಂತ ಕರಿತಾ ಇದ್ದರು. ಇವತ್ತು ನಮ್ಮನ್ನು ಆಕ್ಸ್ಫರ್ಡ್ ಅಂತ ಕರಿತಕ್ಕಂಥ ಸಂದರ್ಭವನ್ನು ತಂದಂಥ ದಿವ್ಯ ಚೇತನ ಅವರು ಯಾವಾಗಲೂ ಬಡವರಿಗಾಗಿ ಹಗಲಿರುಳೆಂದರೆ ದುಡಿತಾ ಇದ್ದರು. ತಮ್ಮ ಈ ಇಳಿ ವಯಸ್ಸಿನಲ್ಲಿಯೂ ಕೇವಲ 3 ತಿಂಗಳಿಂದ ಮಾತ್ರ ಇವಾಗ ಆರೋಗ್ಯ ಸರಿ ಇರಲಿಲ್ಲ ಅಷ್ಟೇ ಬಿಟ್ಟರೆ ಅವರು ಇಂದಿಗೂ ಸಹಿತ ಯಾರೇ ಬಂದರೂ ಯಾವಾಗಲೇ ಬಂದರೂ ಸಹಿತ ತಮಗೆ ಬಂದು ಸ್ಪಂದಿಸಿ ಅವರ ಏನೇ ಪ್ರಾಬ್ಲಮ್ ಇದ್ದರೂ ಸಹಿತ ಅದನ್ನು ಮುಟ್ಟಿ ಅವರಿಗೆ ಒಂದು ಸಲಹೆಯನ್ನು ನೀಡ್ತಕ್ಕಂಥವರಾಗಿದ್ದರು. ಹಾಗೂ ಅವರು ಮಾಡಿದಂಥ ಸುಮಾರು 64 ಶಿಕ್ಷಣ ಸಂಸ್ಥೆಗಳು ಇಂದು ನಗರದಲ್ಲಿ ಸತತವಾಗಿ ಯಾವುದೇ ಒಂದು ಕಪ್ಪೆ ಚುಕ್ಕೆ ಇಲ್ಲದೆ ಇಲ್ಲಿವರೆಗೂ ತಮ್ಮ ರಾಜಕೀಯ ಜೀವನವನ್ನು ಮಾಡಿ ಬಹಳ ಹಿರಿಯ ಮುತ್ಸದ್ದಿಗಳಾಗಿದ್ದರು. ಅಂಥ ಅಜಾತ ಶತ್ರು ಇವತ್ತು ನಮ್ಮನ್ನಗಲಿದ್ದಾರೆ. ಅವನು ಕಳೆದುಕೊಂಡಂಥ ನಮ್ಮ ಮುಖ್ಯವಾಗಿ ಬಾಪೂಜಿ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಣ ಸಂಸ್ಥೆಗಳು, ಶಿಕ್ಷಕರು, ಬೋಧಕೇತರ ಸಿಬ್ಬಂದಿಗಳು ಹಾಗೂ ಎಲ್ಲರೂ ಸಹಿತ ಇವತ್ತು ಅನಾಥರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪರಮಾತ್ಮನು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೆ. ನಾನು ಡಾಕ್ಟರ್ NK ಕಾಳಪ್ಪನವರಂತ ಮಾಜಿ ನಿರ್ದೇಶಕನಾಗಿ ನಮ್ಮ SS ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೆ. 12 ವರ್ಷಗಳ ಕಾಲ ಅವರ ಒಡನಾಟ ನನ್ನನ್ನು ನಿಜವಾಗಲೂ ಪರಮಾತ್ಮನ ಸ್ವರೂಪಕ್ಕೆ ಅವರನ್ನು ಹೋಲಿಸಿದರೆ ತಪ್ಪಾಗಲಾರ್ದು ಅಂತ ಅನ್ನಿಸ್ತಾ ಇದೆ ಇವತ್ತು.